ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ತುಂಬ ಜನ ಬಟ್ಟೆಗಳನ್ನ ದಾನ ಮಾಡ್ತಾ ಇರ್ತಾರೆ. ಬಟ್ಟೆಗಳನ್ನ ದಾನ ಮಾಡುವಂಥ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನ ಅನುಸರಿಸಬೇಕು? ನಾವು ಧರಿಸಿರುವಂಥ ಬಟ್ಟೆ ನಮ್ಮೊಂದಿಗೆ ಅಟ್ಯಾಚ್ ಆಗಿರೋದ್ರಿಂದ ನಮ್ಮ ಎನರ್ಜಿ ಅದರಲ್ಲಿರುತ್ತೆ. ನೀವು ದಾನವಾಗಿ ಕೊಟ್ಟಂಥ ಬಟ್ಟೆಗಳನ್ನು ಅವರು ಸರಿಯಾದ ಕ್ರಮದಲ್ಲಿ ಬಳಸ್ತಾರೆ ಅನ್ನೋದು ಏನು ಗ್ಯಾರಂಟಿ? ಕೆಟ್ಟದ್ದನ್ನು ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ ಹೇಳಿ? ಮನುಷ್ಯನ ಕೂದಲನ್ನು ತಗೋತಾರೆ, ಕಲೆಕ್ಟ್ ಮಾಡ್ಕೋತಾರೆ, ಬಟ್ಟೆಯನ್ನು ತಗೋತಾರೆ. ಕೆಟ್ಟದ್ದನ್ನು ಮಾಡೋ ಉದ್ದೇಶ ಇದ್ದವರಿಗೆ ಆ ಬಟ್ಟೆ ಸಿಕ್ತು ಅಂದರೆ ಇನ್ನಷ್ಟು ಕೆಟ್ಟದ್ದನ್ನು ಮಾಡಲಿಕ್ಕಿಲ್ಲ. ದಾನ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಬಿಸಾಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ರಮ ಇದೆ. ಪುರುಷರ ಬನಿಯನನ್ನು ನಾವು ನೆಲವರ್ಸೋದಕ್ಕೆ ಯೂಸ್ ಮಾಡ್ಬೋದಾ? ಕೈಯಲ್ಲಿ ದುಡ್ಡು ಉಳಿಯಲ್ಲ, ಮಾಡೋ ಕೆಲಸದಲ್ಲಿ ತೃಪ್ತಿ ಇಲ್ಲ, ಪ್ರಗತಿ ಇಲ್ಲ, ನಾವೇ ಅದನ್ನು ತಪ್ಪು ಮಾಡ್ತಾ ಇದ್ದೀವಲ್ಲ. ಇದನ್ನು ಮಾಡ್ಕೊಡು. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ರಕ್ಷಾ. ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸಲ್ಲಿ ಪಾಡ್ಕಾಸ್ಟಲ್ಲಿ ಸಾಕಷ್ಟು ಸರಳ ವಿಚಾರಗಳ ಬಗ್ಗೆ ನಾವು ಏನೇನು ಅನುಸರಿಸಬೇಕು ಅದೆಲ್ಲದರ ಬಗ್ಗೆ ಗುರುಗಳು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಈ ಪಾಡ್ಕಾಸ್ಟಲ್ಲಿ ನಾವು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಈ ಬಟ್ಟೆಗಳನ್ನು ದಾನ ಮಾಡ್ತಾ ಇರ್ತೀವಿ. ನಮಗೆ ಆಗದೇ ಇರುವಂಥ ಬಟ್ಟೆಗಳನ್ನು ಮತ್ತೆ ಯಾರಿಗೂ ಕೊಡುವಂಥದ್ದು, ಅಥವಾ ಮನೆಯಲ್ಲೇ ಪರಸ್ಪರ ನಮ್ಮ ಬಟ್ಟೆಯನ್ನು ಮತ್ತಿನ್ಯಾರು ಹಾಕಿಕೊಳ್ಳುವಂಥದ್ದು, ಈ ರೀತಿಯಾಗಿ ನಾವು ಮಾಡ್ತಾನೆ ಇರ್ತೀವಿ. ಹೀಗಾಗಿ ಈ ಬಟ್ಟೆ ದಾನ ಮಾಡುವಂಥ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನ ನಾವು ಅನುಸರಿಸಬೇಕು, ಈ ರೀತಿ ಬಟ್ಟೆ ದಾನ ಮಾಡೋದು ಸರಿಯಾ? ಹಳೆಯ ಬಟ್ಟೆಗಳನ್ನು ಬೇರೆಯವ್ರಿಗೆ ನಾವು ಕೊಡಬಹುದಾ? ಹೀಗೆ ಈ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮ ಗುರುಗಳು ಸುಧೀಂದ್ರ ದೇಶಪಾಂಡೆ ಗುರುಗಳು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ವೀಕ್ಷಕರಿಗೆ ಕೋಟಿ ಕೋಟಿ ವಂದನೆಗಳು. ಗುರುಗಳೇ, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಈಗಾಗಲೇ ನಾನು ಹೇಳ್ದಂಗೆ ತುಂಬ ಜನ ಬಟ್ಟೆಗಳನ್ನ ದಾನ ಮಾಡ್ತಾ ಇರ್ತಾರೆ. ಬಟ್ಟೆಗಳನ್ನ ದಾನ ಮಾಡುವಂಥ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನ ಅನುಸರಿಸಬೇಕು? ಈ ಬಟ್ಟೆ ದಾನದಿಂದ ಏನೇನು ಎಫೆಕ್ಟ್ ಅಥವಾ ಲಾಭಗಳು ಹೇಗೆ ಗುರುಗಳೇ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ಸಾಮಾನ್ಯವಾಗಿ ಇದನ್ನು ಒಂದು ರೀತಿ ಲೈಫ್ ಸೈಕಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಮ್ಮ ಬಟ್ಟೆಗಳನ್ನು ಪ್ರತಿದಿನ ಧರಿಸುವಂಥ ಬಟ್ಟೆಗಳನ್ನು ಹಳೇದಾಯಿತು ಅಥವಾ ಹರಿದೋಯ್ತು ಅದನ್ನು ನಾವು ದಾನ ಖಂಡಿತವಾಗಿಯೂ ಕೊಡ್ತೀವಿ, ಬಿಸಾಡ್ತೀವಿ. ಈ ಕ್ರಮ ಒಂಥರ ರೀಸೈಕಲ್ ಆದಂಗೆ ಆಗ್ತಾ ಇರುತ್ತೆ. ತಪ್ಪಿಲ್ಲ. ಬಟ್ಟೆಗಳನ್ನು ದಾನ ಮಾಡ್ತಾರೆ ಒಳ್ಳೆಯ ಉದ್ದೇಶಕ್ಕಾಗಿ. ಇನ್ನು ಒಂದು ವರ್ಷ 6 ತಿಂಗಳು ಅದನ್ನು ಇನ್ನೊಬ್ಬರು ಹಾಕ್ಕೊಂಡ್ರೆ ಅವ್ರಿಗೂ ಯೂಸ್ ಆಗ್ಬೋದಲ್ಲ ಅನ್ನೋ ಒಂದು ಮಾನವೀಯತೆ ಇರ್ಬೋದು, ಒಂದು ಒಳ್ಳೆ ದೃಷ್ಟಿಯಿಂದ ಕೊಡ್ತಾರೆ. ಖಂಡಿತವಾಗಿಯೂ ತಪ್ಪಲ್ಲ. ಅಥವಾ ಹರಿದು ಹೋಗಿರುವಂಥ ಬಟ್ಟೆಗಳನ್ನು ದಾನ ಮಾಡೋ ಬದಲಿಗೆ ಬಿಸಾಡ್ತಾರೆ. ಡಸ್ಟ್ಬಿನ್ನೋ ಅಥವಾ ಕಸದ ತೊಟ್ಟಿಯೋ ಬುಟ್ಟಿಯೋ ಎಲ್ಲೋ ಬಿಸಾಡ್ತಾರೆ. ಅದೂ ತಪ್ಪಲ್ಲ. ಆದರೆ ಹರಿದು ಹೋದಂತಹ ನಾವು ಧರಿಸಿರುವಂಥ ಹಳೆ ಬಟ್ಟೆಗಳನ್ನು ದಾನ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಬಿಸಾಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ರಮ ಇದೆ. ನಾನು ಹೇಳ್ತೀನಿ, 100ಗೆ 99% ತಪ್ಪು ಮಾಡೇ ಮಾಡ್ತಾರೆ. ನಮ್ಮ ವಾರ್ಡ್ರೋಬ್ ತೆಗಿತೀವಿ, ಬಟ್ಟೆ ಹಳೇದಾಗಿದೆಯಾ, ಒಂದು ಯಾವುದೋ ಇದಕ್ಕೆ ಹಾಕ್ತೀವಿ, ಚೀಲಕ್ಕೆ ಹಾಕ್ತೀವಿ, ಡಿಸ್ಪೋಸ್, ಮುಗೀತು. ಅಥವಾ ಹರಿದೋಗಿದೆಯಾ, ಎಲ್ಲೋ ಒಂದು ಸಿಕ್ ಹರಿದೋಯ್ತು, ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ, ಸರಿ ಡಿಸ್ಪೋಸ್ ಮಾಡ್ತೀವಿ. ನೋಡಿ, ನಾವು ಧರಿಸಿರುವಂಥ ಬಟ್ಟೆ ನಮ್ಮೊಂದಿಗೆ ಅಟ್ಯಾಚ್ ಆಗಿರೋದ್ರಿಂದ ನಮ್ಮ ಎನರ್ಜಿ ಅದರಲ್ಲಿರುತ್ತೆ. ಆ ಎನರ್ಜಿಯಲ್ಲಿರೋದ್ರಿಂದ ಅದನ್ನು ಹಾಗೇ ನೀವು ಪಾಸ್ಔಟ್ ಮಾಡಿ ದಾನ ಮಾಡಿ ಬಿಸಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ದಾನವಾಗಿ ಕೊಟ್ಟಂಥ ಬಟ್ಟೆಗಳನ್ನು ಅವರು ಸರಿಯಾದ ಕ್ರಮದಲ್ಲಿ ಬಳಸ್ತಾರೆ ಅನ್ನೋದು ಏನು ಗ್ಯಾರಂಟಿ? ಬಳಸಬಹುದು ಅಥವಾ ಬಳಸದೇನೂ ಇರಬಹುದು, ಏನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಮನೆಯಲ್ಲಿ ಇರ್ತೀವಿ, ಅವರು ಅದನ್ನು ಸರಿಯಾದಕ್ಕೆ ಬಳಸ್ತಾರಾ ಅಥವಾ ಕೆಟ್ಟ ಉದ್ದೇಶಕ್ಕಾಗಿ ಬಳಸ್ತಾರಾ? ಈಗಿಂದಲ್ಲ, ಸಾವಿರಾರು ವರ್ಷಗಳಿಂದ ಮಾತಿದೆ. ಕೆಟ್ಟದ್ದನ್ನು ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ ಹೇಳಿ? ಮನುಷ್ಯನ ಕೂದಲನ್ನು ತಗೋತಾರೆ, ಕಲೆಕ್ಟ್ ಮಾಡ್ಕೋತಾರೆ, ಬಟ್ಟೆಯನ್ನು ತಗೋತಾರೆ, ಉಗುರನ್ನು ತಗೋತಾರೆ, ನಮ್ಮ ಮೇಲೆ ಕೆಟ್ಟದ್ದಾಗಿ ತಂತ್ರ ಪ್ರಯೋಗ ಮಾಡೋದಕ್ಕೆ. ಅಂಥದ್ರಲ್ಲಿ ನಾವು ಹೋಲ್ ಬಟ್ಟೆನೇ ಅವ್ರಿಗೆ ಕೊಡ್ತೀವಿ ಅಂತಂದರೆ, ಕೆಟ್ಟದ್ದನ್ನು ಮಾಡೋ ಉದ್ದೇಶ ಇದ್ದವರಿಗೆ ಆ ಬಟ್ಟೆ ಸಿಕ್ತು ಅಂದರೆ ಇನ್ನಷ್ಟು ಕೆಟ್ಟದ್ದನ್ನು ಮಾಡಲಿಕ್ಕಿಲ್ಲ. ಹಾಗಾಗಿ ಬಟ್ಟೆಯನ್ನು ದಾನ ಮಾಡೋದಕ್ಕಿಂತ ಮುಂಚೆ, ಡಿಸ್ಪೋಸ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಧಾನಗಳಿದೆ. ಅದನ್ನು ಮಾಡಿದಾಗ ಮಾತ್ರ ನೀವು ಕೊಟ್ಟವ್ರಿಗೂ ಸೇಫ್ ಆಗಿರುತ್ತೆ, ಅದನ್ನು ಬಳಸೋವ್ರಿಗೂ ಸೇಫ್ ಆಗಿರುತ್ತೆ, ಹೆಚ್ಚಾಗಿ ನಾವು ಸೇಫ್ ಆಗಿರ್ತೀವಿ. ಏನು ವಿಧಿವಿಧಾನಗಳು ಗುರುಗಳು? ಆ ವಿಧಿವಿಧಾನಗಳನ್ನು ಹೇಳೋದಕ್ಕಿಂತ ಮುಂಚೆ ನಾನು ಮನೆಯಲ್ಲಿ ಇಂಟರ್ನಲ್ ಹೇಳ್ತೀನಿ. ಏನು ಅಂತಂದರೆ, ಬಟ್ಟೆಗಳನ್ನು ಬಳಸುವಂಥ ಬಟ್ಟೆಗಳನ್ನು
ಅದನ್ನ ದಾನ ಮಾಡೋದಾಗ್ಲಿ ಅಥವಾ ಹರಿದಿತ್ತು ಕೊಡೋದಾಗ್ಲಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಅನ್ಕೋತೀನಿ, ನೆಲ ಒರೆಸೋದಕ್ಕೆ ಬಳಸ್ತಾರೆ. ಅದೇ ಮೊದಲೆಲ್ಲ ಮಹಿಳೆಯರು ನೆಲ ಒರೆಸುವಂತ ಸಂದರ್ಭದಲ್ಲಿ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು. ಈಗೆಲ್ಲ ಸ್ಟಿಕ್ಗಳು ಬಂದಿದೆ. ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ನೋಡುವಂತದ್ದು ಮನೆಯಲ್ಲಿ ಯಾವ್ದಾದ್ರು ಹಳೆ ಬಟ್ಟೆ ಅಥವಾ ಯಾವ್ದಾದ್ರು ಬನಿಯನ್ಗಳು ಹರಿದೋಗಿರುತ್ತೆ, ಅದನ್ನೇ ಯೂಸ್ ಮಾಡೋದು ಕಾಮನ್. ಈ ರೀತಿಯಾಗಿ ಪುರುಷರ ಬನಿಯನ್ ಅನ್ನ ನಾವು ನೆಲ ಒರೆಸೋದಕ್ಕೆ ಯೂಸ್ ಮಾಡಬಹುದಾ, ಹೇಗೆ ಗುರುಗಳು? ಡೆಫಿನೆಟ್ಲಿ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ಕ್ವಶನ್ ಕೇಳ್ತೀರಾ ಅಂತ ಹೇಳಿ. ಯಾಕೆ ಅಂತಂದ್ರೆ ಏನಾಗುತ್ತೆ, ಹೌದು ಈಗ ಸ್ಟಿಕ್ಗಳು ಬಂದಿದೆ, ಮಾಪು ಅದೆಲ್ಲ ಮಾಡ್ತೀವಿ. ಆದರೂ ಕೂಡ ಗ್ಯಾಸ್ ಕಟ್ಟೆ ಒರೆಸೋದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಈಸಿಯಾಗಿ ಆಕ್ಸೆಸ್ ಆಗುವಂಥದ್ದು ಏನಂದ್ರೆ ಮನೆಯಲ್ಲಿ ಪುರುಷರು ಧರಿಸಿರುವಂಥ ಬನಿಯನ್ ಅಥವಾ ಅವ್ರು ಯೂಸ್ ಮಾಡಿರುವಂಥ ಟವೆಲ್ ಅದನ್ನು ತಗೋತಾರೆ, ನೆಲ ಒರೆಸ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರ ಎನರ್ಜಿ, ಸಪ್ತಚಕ್ರ ಎನರ್ಜಿ ಆ ಬಟ್ಟೆಗೆ ಅಟ್ಯಾಚ್ ಆಗಿರುತ್ತೆ. ಅದು ತಗೊಂಡ್ಬಿಟ್ಟು ಹಳೇದಾಗಿದೆ ಹರಿದೋಗಿದೆ ಅಂತ ನೆಲ ಒರೆಸಿದ್ರೆ ನೆಲ ಕೊಳೆ ನೆಗೆಟಿವ್ ಅದನ್ನು ಸೂಚಿಸುತ್ತೆ, ಅದು ಆ ಬಟ್ಟೆಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ವ್ಯಕ್ತಿ ಆಲ್ರೆಡಿ ಮನೇಲಿ ಇರ್ತಾರೆ, ಅವ್ರು ಬಟ್ಟೆ ತೊಗೊಂಡು ನೆಲ ಒರೆಸಿದ್ರೆ ಆ ನೆಗೆಟಿವ್ ಎನರ್ಜಿ ಇಮಿಡಿಯೇಟ್ಲಿ ಅವ್ರ ಚಕ್ರದ ಮೇಲೆ ಅಟ್ಯಾಕ್ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಕೈಯಲ್ಲಿ ದುಡ್ಡು ಉಳಿಯಲ್ಲ, ಮಾಡೋ ಕೆಲಸದಲ್ಲಿ ತೃಪ್ತಿ ಇಲ್ಲ, ಪ್ರಗತಿ ಇಲ್ಲ. ನಾವೇ ಅದನ್ನು ತಪ್ಪು ಮಾಡ್ತಾ ಇದೀವಲ್ಲ. ಇದನ್ನು ಮಾಡಿಕೊಡ್ದು ಅವ್ರು ಬನಿಯನ್ ಟವೆಲ್ ಆಗಲಿ ಹಳೇದಾಗಲಿ ಹರಿದಿರಲಿ ಅದನ್ನು ಬ್ಯಾಗಲ್ಲಿ ತುಂಬಿಸಿಡ್ಬೇಕು. ಈಗ ನಾನು ನಿಮಗೆ ಹೇಳ್ತೀನಿ ನೋಡಿ, ದಾನ ಮಾಡೋದಕ್ಕಿಂತ ಮುಂಚೆ ಅದನ್ನು ಬಿಸಾಕೋದಕ್ಕಿಂತ ಮುಂಚೆ ಯಾವ ಕ್ರಮ ಅನುಸರಿಸ್ಬೇಕು ಅಂತೇಳಿ. ಒಂದು, ಎಲ್ಲ ಬಟ್ಟೆಗಳನ್ನು ಜೋಡಿಸಿ ಇಟ್ಕೋಬೇಕು. ಯಾವುದು ಹರಿದು ಹೋಗಿದೆ, ಯಾವುದು ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನ ಒಂದು ಬ್ಯಾಗಲ್ಲಿ ಜೋಡಿಸಿ ಇಟ್ಕೊಳ್ಳಿ. ಡಿಸೈಡ್ ಮಾಡಿ ಇದನ್ನು ನಾನು ಬಿಸಾಕಬೇಕಾ ಬಿಸಾಡಬಾರ್ದಾ ಅಂತ ವೀಕ್ಷಕರು ನೀವು ಡಿಸೈಡ್ ಮಾಡಿ ಅಲ್ವಾ. ಅದು ಯೂಸ್ಫುಲ್ ಇತ್ತು ಅಂದರೆ ಎತ್ತಿಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡು ಇದು ಬೇಕಾ ಇದು ಬೇಡವಾ ಎಲ್ಲ ಸದಸ್ಯರಿಗೂ ಕೇಳಿ, ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೇಳಿಬಿಟ್ಟು ಹಿಂದಿನ ರಾತ್ರಿ ಅಂದರೆ ನೀವು ನಾಳೆ ಬಟ್ಟೆಯನ್ನು ಕೊಡ್ತೀನಿ ಅನ್ನುವ ಹಿಂದಿನ ದಿನ ರಾತ್ರಿ ಅದನ್ನು ಒಂದು ಬಕೆಟಲ್ಲಿ ಎಲ್ಲ ಹಳೆ ಬಟ್ಟೆ ಹರಿದೋಗಿರೋ ಬಟ್ಟೆ ನೆನೆಸ್ಬೇಕು. ನೀರಲ್ಲಿ ನೆನೆಸಿ ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ 2 ಭಾಗವನ್ನು ಪೂರ್ತಿ ನಿಂಬೆ ಹಣ್ಣಿನ ಹುಳಿ ರಸವನ್ನು ಹಿಂಡಬೇಕು ಆ ಬಟ್ಟೆಗೆ ನೀರಲ್ಲಿ. ಆಮೇಲೆ ಒಂದು ಮುಷ್ಟಿ ಕ್ರಿಸ್ಟಲ್ ಸಾಲ್ಟ್ ಹಾಕಬೇಕು, ಬಿಳಿ ಉಪ್ಪನ್ನು ಹಾಕಬೇಕು. ಹಾಕ್ಬಿಟ್ಟು ಅದಕ್ಕೆ ನೀವು ಒಂದು ಸ್ವಿಚ್ ವರ್ಡನ್ನು ಹೇಳಬೇಕು, ಒಂದು ಮಂತ್ರವನ್ನು ಹೇಳಬೇಕು. ಅಂದಾಗ ಅದು ಎನರ್ಜಿ ಕಟ್ ಆಗುತ್ತೆ. ಆ ಸ್ವಿಚ್ ವರ್ಡ್ ಯಾವುದು, ಆ ಮಂತ್ರ ಯಾವುದು ಅನ್ನೋದನ್ನ ಈ ಎಪಿಸೋಡ್ ಕೊನೆಗೆ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಸುಮಾರು ಜನ ವೀಕ್ಷಕರು ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಿರ್ತಾರೆ. ಹಾಗಾಗಿ ಅದಕ್ಕೂ ಇಂಟರ್ ಕನೆಕ್ಟ್ ಇರೋದ್ರಿಂದ ಸ್ವಿಚ್ ವರ್ಡ್ ಲಾಸ್ಟಿಗೆ ಹೇಳ್ತೀನಿ. ಆ ಸ್ವಿಚ್ ವರ್ಡ್ ಹೇಳಿ ಅವತ್ತು ಪೂರ್ತಿ ರಾತ್ರಿ ಆ ಬಟ್ಟೆ ಎಲ್ಲ ನೆನಿಲಿ. ಅದನ್ನ ನೆಕ್ಸ್ಟ್ ಡೇ ನೀವು ವಾಷಿಂಗ್ ಮಷೀನಿಗೋ ಅಥವಾ ಕೈಯಿಂದ ಒಗಿತಿದ್ರೆ ಕೈಯಿಂದ ಒಗೆದ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿದ ಮೇಲೆ ಅದರಿಂದ ನಮ್ಮ ಔರ ಎನರ್ಜಿ ಎಲ್ಲ ರಿಲೀಸ್ ಆಗುತ್ತೆ, ಹೊರಟು ಹೋಗುತ್ತೆ, ಫ್ರೀ ಆಗುತ್ತೆ. ಅದಾದ್ಮೇಲೆ ಒಣಗಿಸಿ ಅದನ್ನ ಮನೆ ಒಳಗಡೆ ತಂದ್ರೂ ಪರವಾಗಿಲ್ಲ, ಅದನ್ನ ತಂದು ಆ ಸ್ವಿಚ್ ವರ್ಡ್ ಹೇಳಿ ಆಮೇಲೆ ದಾನ ಮಾಡಬೇಕು, ಬಿಸಾಕ್ಬೇಕು. ಅಲ್ಲಿಗೆ ಅದು ಕ್ರಮ ಮುಗಿಯುತ್ತೆ. ಸ್ವಿಚ್ ವರ್ಡ್ ಮಂತ್ರ ಅಂತೇಳಿ ನಮಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದ್ರ ಗುರುಗಳೇ, ಏನದು ಸ್ವಿಚ್ ವರ್ಡ್, ಏನ್ ಮಂತ್ರಗಳನ್ನ ಹೇಳಿ ನಾವು ಕೊಡ್ಬೇಕು? ಹೌದು ನೋಡಿ, ಹಿಂದಿನ ದಿವಸ ನೀವು ನೀರಲ್ಲಿ ನೆನೆಸಿ ಅದಕ್ಕೆ ನಿಂಬೆಹಣ್ಣು ಹುಳಿ ಹಿಂಡಿ ಉಪ್ಪು ಹಾಕಿ ನೆಕ್ಸ್ಟ್ ಡೇ ಒಗೆದು ಬಿಸಿಲಲ್ಲಿ ಒಣಗಿಸಿ ಹಾಗೆ ಕೊಟ್ಟರೆ ಅದು ವರ್ಕೌಟ್ ಆಗಲ್ಲ. ನಿಮ್ಮ ಔರಾ ಎನರ್ಜಿ ಅದರಲ್ಲಿ ಇರುತ್ತೆ. ಆ ಸ್ವಿಚ್ ವರ್ಡ್ ಯಾವುದಪ್ಪ ಅಂದರೆ 3 ಸಲ ಹೇಳಬೇಕು. ಎನರ್ಜಿ ಕಟ್, ಎನರ್ಜಿ ಕಟ್, ಎನರ್ಜಿ ಕಟ್, ಎನರ್ಜಿ ಡಿಲೀಟ್, ಎನರ್ಜಿ ಡಿಲೀಟ್, ಎನರ್ಜಿ ಡಿಲೀಟ್. ಈ 2 ಸ್ವಿಚ್ ವರ್ಡನ್ನು 3 ಸಲ ಹೇಳಿ ಇನ್ನೊಬ್ಬರ ಕೈಗೆ ನಾವು ದಾನವಾಗಿ ಅಥವಾ ಬಿಸಾಕೋದ್ರಿಂದ ಬಟ್ಟೆಗೂ ನಮಗೂ ಇರುವಂಥ ಚಕ್ರ ಎನರ್ಜಿ ಡಿಲೀಟ್ ಆಗುತ್ತೆ, ನಾವು ಫ್ರೀ ಆಗ್ತೀವಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದನ್ನು ಸುಟ್ಲಿ ಅಥವಾ ಮಣ್ಣಲ್ಲಿ ಹುಳ್ಳಿ ಅಥವಾ ತಂತ್ರ ಮಾಡಲಿ, ನಮಗೇನೂ ಆಗಲ್ಲ, ನಾವು ಆರಾಮಾಗಿರ್ತೀವಿ. ಬಟ್ಟೆ ದಾನ ಮಾಡೋದ್ರಲ್ಲೂ ಇಷ್ಟೊಂದು ಕ್ರಮಗಳಿದೆ, ಇಷ್ಟೆಲ್ಲ ನಾವು ಮುಂಜಾಗ್ರತೆ ತಗೊಂಡು ಒಬ್ಬರಿಗೆ ಬಟ್ಟೆಯನ್ನು ಕೊಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಗುರುಗಳೇ. ಇವತ್ತಿನ ಪಾಡ್ಕಾಸ್ಟಲ್ಲಿ ಬಟ್ಟೆ ದಾನ ಮಾಡುವಾಗ ಯಾವ ರೀತಿಯಾದಂಥ ಕ್ರಮವನ್ನು ನಾವು ಅನುಸರಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ನಿಮಗೆ. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಬಾರಿ ಬಟ್ಟೆಯನ್ನು ದಾನ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬಟ್ಟೆ ನಿಮಗೆ ಆಗದೇ ಇರುವಂಥ ಬಟ್ಟೆಗಳನ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದಿರ್ಬೋದು. ಈ ರೀತಿ ಮಾಡೋದ್ರಿಂದಾಗಿ ಏನೇನಾಗುತ್ತೆ, ಮಾಡುವಂಥ ಸಂದರ್ಭದಲ್ಲಿ ನಾವು ಏನನ್ನು ಅನುಸರಿಸಬೇಕು ಅನ್ನೋಂಥದ್ದನ್ನ ತುಂಬ ಸರಳವಾಗಿ ಏನು ಮಾಡಬಹುದು ಅನ್ನುವಂಥದ್ದನ್ನು ನಮಗೆ ಗುರುಗಳು ಈಗ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನೇ ಫಾಲೋ ಮಾಡಿ. ಹಾಗೆ ನಿಮಗೂ ಇನ್ನೇನಾದರೂ ದಾನ ಮಾಡುವಂಥ ಸಂದರ್ಭದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಡೌಟ್ಸ್ಗಳು ಹುಟ್ಕೊಂಡಿದ್ರೆ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ ಕಮೆಂಟನ್ನು ನೋಡಿ ಗುರುಗಳು ಮುಂದಿನ ಪಾಡ್ಕಾಸ್ಟಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ
ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ಈ ವಿಡಿಯೋವನ್ನು ನೋಡಿ ಹಾಗೆ ಬಿಡಬೇಡಿ, ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಇದೇ ರೀತಿಯಾದಂಥ ಮಾಹಿತಿ ಜೊತೆಗೆ ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀವಿ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.